ಆರಾಮಾಗಿದ್ದೀವಿ ಈಗ, ಏನ್ ತೊಂದ್ರೆ ಇಲ್ಲ. ಈಗ 3 ಲಕ್ಷ ರೂಪಾಯಿ ತೆಂಗಿನ ಬಂದ್ಬಿಡ ನನ್ಗೆ. ತೆಂಗಿನಕಾಯಿ ಎಳ್ನೀರಿಗೆಲ್ಲ ಏನು 30-35 ರೂಪಾಯಿ ರೈಟ್ ಐತೆ. ಬರ್ತಾರೆ, ಡೈಲಿ ಬರ್ತಾರೆ, ಒಬ್ರು ಬರ್ತಾರೆ, ಕೇಳ್ತಾರೆ, ಹೋಯ್ತಾರೆ. ಬರ್ತಾರೆ, ಈಗ ಬಿಡೋದೇ ಇಲ್ಲ ಎಳ್ನೀರ್ಗಳು ಬಿಡಕ್ಕಿಲ್ಲ, ಕಾಯಿನೂ ಬಿಡಕ್ಕಿಲ್ಲ. ಹಂಗಾಗ್ಬಿಟ್ಟದೆ. ಈಗ ತೋಟ ಇರ್ಬೇಕು, ಒಟ್ನಲ್ಲಿ ಭೂಮಿ ಇರ್ಬೇಕು, ಭೂಮಿ ಮಾಡಿಕೊಂಡಿರ್ಬೇಕು, ಮಾಡ್ಬೇಕಷ್ಟೇ. ಈಗ ಜಗಳ ಆಡ್ಕೊಂಡು ಎಲ್ಲ ಭೂಮಿ ಮಾರ್ಬಿಡ್ತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಜಗಳ ಆಡ್ಕೊಂಡು ಭೂಮಿ ಮಾರ್ಕೊಳ್ಳೋ ಅಂತದ್ದೇನು ಬೇಕಾಗಿಲ್ಲ. ಬೇಕಾದ್ರೆ ಅವ್ರು ಜಗಳ ಆಡಿದ್ರು, ಅಣ್ಣ ತಮ್ಮದಿರಿದ್ರು ಪಾಲ್ ಪರಿಗತ್ ಮಾಡ್ಕೊಂಡು ಅವ್ರು ಉಳಿಸ್ಕೊಂಡು ಹೋದ್ರೆ ಸಾಕು. ಇವತ್ತು ಮಾರ್ಬಿಟ್ಟು ಅದೇ ಭೂಮಿ ಅವ್ರು ತಗೊಳಕ್ಕೆ ಅವ್ರು ಈಗ ಸತ್ ಮತ್ ದುಡ್ಡು ಬಂದ್ರು ಆಗೋದಿಲ್ಲ. ಅವ್ರು ಏನ್ ಕೆಲಸದಲ್ಲಿ ಇದ್ದು ನಾನು ಎಲ್ಲೋ ಹೊರಗಡೆ ದುಡ್ಕೊ ಬರ್ತೀನಿ ಅಂತಂದ್ರೆ ಇಲ್ಲಿ ಭೂಮಿ ಕೊಡೋರು ಯಾರು ಇಲ್ಲ. ಈಗ ಏನಾದ್ರು ನಿಮ್ಗೆ ಸುತ್ತಮುತ್ತ ಆತರ ಪ್ರಾಬ್ಲಮ್ ಆಗಿದೆಯಾ? ಜಗಳ ಆಡ್ಕೊಂಡು ಮಾರೋದು ಆತರ? ಜಗಳ ಆಡ್ಕೊಂಡು ಮಾರಿರೋದು ನಮ್ಗೆ ಅನಿಸಿಕೆ ಪ್ರಕಾರ ಮಾರವ್ರೆ. ಈಗ ನಮ್ಮ ಭೂಮಿ ಪಕ್ಕದಲ್ಲಿ ಒಬ್ರು ಮಾರವ್ರೆ, ಅವರು ಒಂದು 12 ಎಕರೆ ಭೂಮಿ ಮಾರವ್ರೆ. ಹೌದು, ಇಲ್ಲಿ ಮಾರವ್ರೆ. ಅದ್ ಬಿಟ್ರೆ ಇಲ್ಲೆಲ್ಲ ಚೆನ್ನಾಗಿ ಐತೆ, ಭೂಮಿ ರೈಟ್ ಐತೆ, ಭೂಮಿ ರೈಟು. ಅದ್ ಬಿಟ್ರೆ ಈಗ ಯಾರು ಕೊಡೋರು ಯಾರು ಇಲ್ಲ. ಎಲ್ಲ ಬುದ್ಧಿವಂತರು. ಈಗ ನಾವೇ 1 ಎಕರೆ ಯಾವ್ದಾದ್ರು ಒಂದು ಬೋಗೆ ಹಾಕೊಂಡು ಮಾಡ್ತೀವಿ ಅಂತಂದ್ರೆ ಕೊಡೋದೇ ಇಲ್ಲ ಅವ್ರ ಭೂಮಿಯ.